ಇಡೀ ರಾಜ್ಯದಲ್ಲಿ 28ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡುವಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಇದೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ 7 ತಂಡಗಳನ್ನು ನಾವು ಮಾಡಿದ್ವಿ. ನಮ್ಮೆಲ್ಲ ಪಕ್ಷದ ಮುಖಂಡರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬರ ಅಧ್ಯಯನಕ್ಕೆ ಪ್ರವಾಸವನ್ನು ಕೂಡ ಮಾಡಿದ್ರು. ನಾನಿವತ್ತು ನಮ್ಮೆಲ್ಲ ಶಾಸಕರು, ಪಕ್ಷದ ಹಿರಿಯ ಮುಖಂಡರ ಜೊತೆಯಲ್ಲಿ ತುಮಕೂರು, ಮಧುಗಿರಿ, ನೆಲಮಂಗಲ ಈ ಭಾಗದಲ್ಲಿ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ, ಹೊಲಕ್ಕೆ ಭೇಟಿಯನ್ನು ನೀಡುತ್ತಾ ಇದ್ದೇವೆ. ರೈತರನ್ನ ಮಾತನಾಡಿಸಿ ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಮೇಲ್ನೋಟಕ್ಕೆ ಗೊತ್ತಾಗ್ತದೆ, ತುಮಕೂರು ಜಿಲ್ಲೆನಲ್ಲಿ ಬಹುತೇಕ ಎಲ್ಲ 10 ತಾಲೂಕುಗಳನ್ನು ಕೂಡ ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ತುಮಕೂರು ಜಿಲ್ಲೆ ಬಹುತೇಕ ಎಲ್ಲಾ ತಾಲೂಕುಗಳು ಕೂಡ ಬರಪೀಡಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ರೈತರು ಬೆಳೆಯುವಂತದ್ದು ಇವತ್ತು ತೆಂಗು ಬೆಳೀತಾರೆ, ಅದೇ ರೀತಿ ಹಣ್ಣು ತರಕಾರಿಗಳನ್ನು ಕೂಡ ಬೆಳೀತಾರೆ, ರಾಗಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ. ನೋಡಿ, ಇವತ್ತೇನು ಹೊಲದಲ್ಲಿ ನಾವು ನಿಂತಿದ್ದೇವೆ, ಪಾಪ ರೈತರು ಹೇಳ್ತಾ ಇದ್ರು 1.5 ತಿಂಗಳಿಂದನೇ ಅವರು ಬಿತ್ತನೆ ಮಾಡಿ ಫಸಲು ಇವತ್ತು ಕೈಗೆ ಬರಬೇಕಾಗಿತ್ತು. ಆದ್ರೆ ಇವತ್ತಿಗೂ ಕೂಡ ಬಿತ್ತನೆ ಇವತ್ತು ಪ್ರಾರಂಭ ಆಗಿಲ್ಲ. ಅಂದ್ರೆ ರೈತರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ರೈತರು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಪರಿಹಾರ ಅನ್ನೋದು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ತತ್ಕ್ಷಣ 10,000 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕೈ ಕಟ್ಕೊಂಡು ಕೂತ್ರೆ ಸಾಕಾಗೋದಿಲ್ಲ. ರಾಜ್ಯ ಸರ್ಕಾರ ತತ್ಕ್ಷಣ 10,000 ಕೋಟಿ ಬಿಡುಗಡೆ ಮಾಡಬೇಕಾಗ್ತದೆ. ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಫಸಲ್ ಬಿಮಾ ಯೋಜನೆ ಇನ್ಶೂರೆನ್ಸ್ಗೆ ಹಣ ಕಟ್ಟೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಇನ್ಶೂರೆನ್ಸ್ ದುಡ್ಡನ್ನ ಕಟ್ಟುವಂತ ಪರಿಸ್ಥಿತಿಯಲ್ಲೂ ಕೂಡ ರೈತರಿಲ್ಲ. ಹಾಗಾಗಿ ರೈತರು ಏನು ಬೆಳೆ ವಿಮೆಗೆ ಹಣವನ್ನ ಕಟ್ಟಬೇಕಾಗ್ತದೆ, ಅವರ ಬಾಪ್ತನ್ನ ಅದನ್ನ ರಾಜ್ಯ ಸರ್ಕಾರವೇ ಭರಿಸಬೇಕಾಗ್ತದೆ. ಅಂದ್ರೆ ಪ್ರತಿ ತಾಲೂಕಿಗೆ, ತುಮಕೂರು ಜಿಲ್ಲೆಗೆ ಸೀಮಿತವಾಗಿ ಮಾತನಾಡೋದಾದ್ರೆ, ಪ್ರತಿ ತಾಲೂಕಿಗೆ ಕನಿಷ್ಠ 50 ಲಕ್ಷ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಾಗ್ತದೆ. ಯಾವುದಕ್ಕೆ ಅಂತ ಹೇಳಿದ್ರೆ, ರೈತರು ತಮ್ಮ ಪಾಲಿನ ಬೆಳೆ ವಿಮೆಯನ್ನು ಕಟ್ಟಬೇಕಾಗುತ್ತೆ, ಅದರ ಬಾಬ್ತು ಕನಿಷ್ಠ 50 ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ. ಮೂರನೇದಾಗಿ, ಇವತ್ತು ಕುಡಿಯ ನೀರಿನ ಹಾಹಾಕಾರ ಇವಾಗಲೇ ಅಂತ ಪರಿಸ್ಥಿತಿ ಇದೆ. ಕೇವಲ ಮಳೆ ಮೋಡ ಇದೆ ಹೊರತು ಮಳೆ ಬರ್ತಾ ಇಲ್ಲ. ಹೇಮಾವತಿಲೂ ಕೂಡ ನೀರಿಲ್ಲ, ಈ ಭಾಗದ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ. ಜಾನುವಾರುಗಳಿಗೆ ಇವತ್ತು ಕುಡಿಯ ನೀರಿನ ಹಾಹಾಕಾರ ಈಗಾಗಲೇ ಸೃಷ್ಟಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು 1 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಪ್ರತಿ ತಾಲೂಕಿಗೆ. ಅದರಿಂದ ಏನೂ ಕೂಡ ಸಾಕಾಗೋದಿಲ್ಲ. ಹಾಗಾಗಿ ಮುಖ್ಯಮಂತ್ರಿ ಮತ್ತೊಂದು ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೂ 2 ಕೋಟಿ ರೂಪಾಯಿಗಳು ಪ್ರತಿ ತಾಲೂಕಿಗೆ ತುಮಕೂರು ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಬೇಕಾಗ್ತದೆ. ಯಾವುದಕ್ಕೆ? ಕುಡಿಯ ನೀರಿಗೋಸ್ಕರ. ಅಷ್ಟು ಕೆಟ್ಟ ಪರಿಸ್ಥಿತಿಗಾಗಲೇ ಬಂದು ನಿಂತಿರುವಂತದ್ದು. ಹಾಗಾಗಿ ಇವೆಲ್ಲವನ್ನು ನೀವು ಗಮನಿಸ್ತಾ ಇದ್ರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸುವಂತದ್ದು, ರೈತರ ಬೆಳೆ ವಿಮೆ ಏನಿದೆ ರಾಜ್ಯ ಸರ್ಕಾರವೇ ಭರಿಸಬೇಕಾಗ್ತದೆ. ಕುಡಿಯೋ ನೀರಿಗೆ ಪ್ರತಿ ತಾಲೂಕಿಗೆ 1 ಕೋಟಿ ಸಾಕಾಗೋದಿಲ್ಲ, 2 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಬೇಕಾಗ್ತದೆ. ಮೂರನೇದು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರೆ ಸಾಕಾಗೋದಿಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ನಾವು ನೋಡಿದ್ದೇವೆ ಯಾವ ರೀತಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಯಾವ ರೀತಿ ನಡ್ಕೊಂಡ್ರು ಅಂತೇಳಿ. ಹಾಗಾಗಿ ಸರ್ಕಾರಕ್ಕೆ ಹೇಳುವಂತದ್ದು, 10,000 ಕೋಟಿ ರೂಪಾಯಿಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೆ ಒಟ್ಟು ಬಿಡುಗಡೆ ಮಾಡಿದ್ರೆ ಅಲ್ಲಿ ರೈತರಿಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಲ್ಲೂ ಕೂಡ ರಾಜ್ಯ ಸರ್ಕಾರ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಮುಖೇನ ನಾನು ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಈ ವರದಿಯನ್ನು ಇನ್ನೊಂದು ಪ್ರಮುಖವಾಗಿ ರೈತರು ಅವರು ಹೇಳ್ಕೊಂಡಿರುವಂತದ್ದು, ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಬೋರ್ ಇದ್ರೂ ಕೂಡ ಈಗ ಅಂತರ್ಜಲ ಕುಸಿತಾ ಇರತಕ್ಕಂಥದ್ದು ಒಂದ್ ಕಡೆ ಆದ್ರೆ, ವಿದ್ಯುತ್ತಿನ ಕಣ್ಣ ಮುಚ್ಚಾಲೆಯಿಂದ ವಿದ್ಯುತ್ ಸಮರ್ಪಕವಾಗಿ ಕೊಡದೇ ಇರೋದ್ರ ಪರಿಣಾಮವಾಗಿ ರೈತರು ತೊಂದರೆ ಅನುಭವಿಸ್ತದೆ. ಯಾರು ತೋಟಗಾರಿಕೆ ಇದೆ,
ತೆಂಗು ಅಡಿಕೆ ಬೆಳೀತಾ ಇದ್ದಾರೆ. ಆಗ ಅವರು ಅನುಕೂಲ ಆಗಬೇಕು ಅಂತ ಹೇಳಿದ್ರೆ 3 ಫೇಸ್ 3 ಫೇಸ್ 7 ಗಂಟೆಗಳ ಕಾಲ ವಿದ್ಯುತ್ ಅನ್ನು ಕೂಡ ಕೊಡಬೇಕಾಗ್ತದೆ. ಇವೆಲ್ಲವನ್ನೂ ಕೂಡ ರಾಜ್ಯ ಸರ್ಕಾರ ಈಗ ಗಮನಿಸಬೇಕು. ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಸರ್. ಎಲ್ಲದಕ್ಕೂ ಕೂಡ ಕೇಂದ್ರ ಕಾರಣ, ಕೇಂದ್ರ ಪರಿಹಾರ ಕೊಡಬೇಕು ಅಂತ ಏಕಾಏಕಿಯಾಗಿ ಕೊಡಬೇಕು ಅಂತ. ಪ್ರತಿ ಬಾರಿನೂ ಕೂಡ ಇದೇನು ಹೊಸದೇ